ಏನು ಹೇಳು ಈಗ ಹರವೆ ಸೊಪ್ಪು ಇದು ಸೊಪ್ಪಿನ ನೀರಲ್ಲಿ ತಿಂತೀಯ ಮತ್ತು ಸಾಂಬಾರು ಮಾಡಲ ಇದ್ರೊಳಗೆ ಸೊಪ್ಪಿನ ನೀರಲ್ಲೇ ತಿಂತೀನಿ ಬಿಡು. ಸಾಂಬಾರು ಮಾಡು ಅಂದರೆ ಸೊಪ್ಪಿನ ಹೆಸರು ಥರ ಮಾಡ್ತೀನಿ. ಬೇಡ ಸ್ವಲ್ಪ ನೀರು ಎಷ್ಟು ಬೇಕು ಅನ್ನಕ್ಕಾಗೋಷ್ಟೇ ಹಾಕಬೇಕು. ಅದೇ ಚೂರು ನೀರು ಹಾಕಿದ್ದೀನಿ, ನೀರೊಳಗೆ ಹಾಕಿದ್ದೀನಿ ನೋಡಿ ಇಷ್ಟೇ. ಒಂದು ಲೋಟದಷ್ಟು ಹಾಕ್ಬಿಟ್ಟು ಇದು ಸ್ವಲ್ಪ ನೀರು ಇರುತ್ತಲ್ಲ ಅದು ಬಿಟ್ಕೊಂತಿದ್ದೀವಿ. ಅದೇ 3 ಸತಿ ತೊಳ್ಕೊಂಡ್ಬಂದಿದ್ದೀನಿ. ಒಂದಿಷ್ಟು ಅರ್ಬೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು 2 ಹಾಕಿದ್ದೀನಿ. ನಾಳೆ ಹೀರೆಕಾಯಿ ಹಾಕ್ಸರ್ ಮಾಡೋದು. ಇವತ್ತು ಸೊಪ್ಪಾದರೆ ಹೀರೆಕಾಯಿ ಇರ್ತದೆ, ಇದು ಹೋಗ್ಬಿಡುತ್ತೆ, ಜಾಸ್ತಿ ಬೇರೆ ಆಗ್ಬಿಟ್ಟೆ ಸೊಪ್ಪು. ಇನ್ನೂ 2 ಕಟ್ಟು ಐತೆ, ಅದನ್ನು ಬೇಯಿಸ್ಕೋಬೇಕು ಫಸ್ಟು. ಸೊಪ್ಪಿದ್ದ ತಿನ್ಕೊಂಬಿಡ್ತೀನಿ, ಇಲ್ದಾಗ ಸುಮ್ಮನೆ ಇರುತ್ತೆ. ಇನ್ನೇನು ಮಾಡ್ಬೇಕು, ಸಿಗೋದೇ ಕಷ್ಟ, ಸೊಪ್ಪು ಬರೋಲ್ಲ ಸೊಪ್ಪಿನವರು. ಕೋಳಿ ಇಲ್ಲ ಅಂದರೆ ನಾನೇ ಬೆಳೆದ್ಬಿಡ್ತಿದ್ದೇವೆ, 2 ಮಡಿ ಹಾಕೊಂಬಿಟ್ಟಿದ್ದೀನಿ. ನೀನು ಹೋಗೋ ತಕ್ಕಾಗ್ಬಿಡೋದು. ಏನು ಮಾಡೋದು, ಇವ್ಯಾವ ಮಡಿಕಣಂಗ ಬಿಡೋದು ಅನ್ನಂಗೆ ಆಗ್ಬಿಟ್ಟೈತಿ. ಬೆಳ್ಳುಳ್ಳಿ ಸುಲ್ಕೊಬೇಕಾಯ್ತಲ್ವ ಅಷ್ಟೇ. ಒಂದಿಷ್ಟು ಉಪ್ಪು ಹಾಕಬೇಕು. ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿ ಹಾಕಬೇಕು. ನಾವೆಲ್ಲ ಖಾರ ಚೆನ್ನಾಗಿ ತಿಂತೀವಿ. ಇದನ್ನು ನೀರಲ್ಲಿ ಹಾಕಿ ಮೆಣಸಿನ್ಕಾಯಿನೂ ಬೆಳ್ಳುಳ್ಳಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮೆಣಸು 1-2 ಮೆಣಸು ಹಾಕಿ ಕುಟ್ಬಿಟ್ಟು ಹಾಕ್ಬಿಟ್ರೆ ಆ ರಸ ನೀರಲ್ಲಿ ಚೆನ್ನಾಗಿ ರಸ ಬೆಂದ್ಕೊಂಡಿರ್ತದಲ್ಲ, ಆ ರಸದಲ್ಲಿ ಅನ್ನ ತಿನ್ಕೊಬೇಕು, ಸೊಪ್ಪು ನೆಂಚ್ಕೊಂಡು ತಿನ್ಕೊಬೇಕು. ಏನು ಮಾಡೋಂಗಿಲ್ಲ ಅದಕ್ಕೆ. ಹಾಲು ಕುಡಿತಾನಲ್ಲ ಅವನು, ಬೆಳ್ಳುಳ್ಳಿ ಎಲ್ಲದಕ್ಕೂ ಬೆಳ್ಳುಳ್ಳಿ ಹಾಕ್ತೀವಿ. ಹಾಲು ಸಾರು ಅದು ಇದು ಬೆಳ್ಳುಳ್ಳಿ ಹಾಕ್ತೀವಲ್ವ, ಅವನಿಗೆ ಕಫ ಎಲ್ಲ ಕಟ್ಟಲ್ಲ. ಅವಾಗ ಹಾಲು ಚೆನ್ನಾಗಿ ಇದು ಹಾಲು ಕುಡ್ಕೊಂಡಾಗ ಏನು ತಿಂದಿಲ್ಲ ಅಂದರೆ ಕಫ ಕಟ್ಟೋದು, ಅವನಿಗೆ ಕೆಮ್ಮು ಬರೋದು, ಈ ಥರದ್ದು ಊಟ ತಿಂದರೆ ಅವನಿಗೆ ಆರೋಗ್ಯದ ಹಾಲು ಕುಡಿತಾನಲ್ಲ, ಕಫ ಕೆಮ್ಮು ಯಾವಾಗಲೂ ಕೆಮ್ಮುಗಳು ಬರೋದು, ನೆಗಡಿ ಆಗೋದು. ನೆಗಡಿ ಆಗಲ್ಲ. ಆದ್ರೂ ಅಕಸ್ಮಾತ್ ಬೇಗ ಇದಾಗುತ್ತೆ, ಆಗಲ್ಲ. ಈಗ ತಕ್ಷಣ ಕೆಳೆ ಮಕ್ಕಳಲ್ಲೆಲ್ಲ ಆಗಲ್ಲ. ದೊಡ್ಡವಾದ್ರೂ ತಡ್ಕೊಬೇಕು. ಅವರು ಅಂದರೆ ಇವಾಗ ನೀವೇನು ತಿಂತೀರಾ ಹಂಗೆ ಅವ್ರು ತಡ್ಕೊತಾರೆ. ನೀವು ಬೇಕಾಬಿಟ್ಟು ಮಾಡಿದ್ರೆ ಒಂದು 5 ವರ್ಷದ ಮಕ್ಕಳಾಗತ್ತಕ್ಕ ಎಣಬೇಕು ಸಿಕ್ಕಾಪಟ್ಟೆ. ಬೆಂದು ಅಷ್ಟು ಕಾಣುತ್ತೆ, ಒಬ್ರಿಗಾಗೋಷ್ಟೇ ಆಗೋದು ಬೆಂದಿದ್ದು. ಹಾಲು ಬರ್ತದೆ ಸೊಪ್ಪು ತಿಂದರೆ, ಸಾರಿಗೂ ಅನ್ನಕ್ಕೂ ಆಗುತ್ತಲ್ಲ. ಇದಿಷ್ಟೇ ಸಾಂಬಾರು ರೆಡಿ ಆಯ್ತದೆ ಬೆಂದರೆ ಅಷ್ಟೇ. ಸೊಪ್ಪು ಜೊತೆ ಇದೆಲ್ಲ ಬೆಂದರೆ ಒಂದು ಸ್ವಲ್ಪ ಒಂದೇ ಲೋಟ ನೀರು ಹಾಕಿ ಸೊಪ್ಪಿಂದ ನೀರು ಬಿಟ್ಕೊಳ್ಳುತ್ತೆ. ಯಾಕೆ ಜಾಸ್ತಿ ಆದರೆ ನೀರು ವೇಸ್ಟ್ ಆಗುತ್ತಲ್ಲ, ವೇಸ್ಟ್ ಮಾಡಬಾರ್ದು. ನೀರನ್ನು ಕುಡಿಬೇಕಲ್ಲ. ನೋಡಿ ಅಲ್ಲಿ ಎಷ್ಟು ನೀರು ಕಾಣ್ತಾ ಇಲ್ವ, ಸಾಕು. ಈ ನೀರಿಗೆ ಈ ಸಾರಿಗೆ ನೀವು ಒಂದು ಟೈಮ್ಗೆ ಅನ್ನಕ್ಕಾಗುತ್ತೆ. ಒಂದೇ ಟೈಮ್ಗೆ ಎಮರ್ಜೆನ್ಸಿಗೆ ತಿನ್ನೋಕ್ಕಾಗಲ್ಲ, ಬಟ್ ತಿನ್ನಬೇಕು. ಕಷ್ಟ ಇದು ತಿನ್ನೋದು. ಕಷ್ಟ ಏನಾಗಲ್ಲ, ತಿನ್ಬೋದು, ಟೇಸ್ಟಾಗಿರುತ್ತೆ. ನಾನು ಒಬ್ಬಳೇ ಇದ್ದಾಗ ನಾನು ಸೊಪ್ಪಿದ್ದೆ ಹಂಗೆ ಮಾಡೋದು. ಆ ಸೊಪ್ಪಿನ ನೀರಲ್ಲೇ ಅನ್ನ ಮಾಡ್ಕೊಂಡು ಸೊಪ್ಪು ಬೇಯಿಸ್ಕೊಂಡು ತಿನ್ಕೊಂಡ್ಬಿಡ್ತೀನಿ, ಸಾರೆಲ್ಲ ಮಾಡೋಕ್ಕೆ. ಈಗ ಇದು ರೆಡಿ ಆಯಿತು. ಇಷ್ಟೇ, ಇದು ಲೈಟಾಗಿ ರಸಮ್ ಥರ ಇರುತ್ತೆ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಮೆಣಸಿಂದು, ಸೊಪ್ಪಿಂದು, ನೀರು, ಉಪ್ಪು, ಇದಿಷ್ಟೇ ಅಲ್ವಾ. ಅದಕ್ಕೆ ಆ ಸೊಪ್ಪಿನ ನೀರೇ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದು ಅಷ್ಟೇ. ಚೂರು ಬಿಡು,
ಚಟ್ನಿಗೆಲ್ಲ ಬರುತ್ತೆ. ಒಳಗಡೆ ಏನು ಕೆಟ್ಟ ಬಂತು ನೋವು ಹೋಗುತ್ತೆ, ನೀರು ಬಂದರೆ ನೋವು ಕಮ್ಮಿ ಆಗುತ್ತೆ ಕಣ್ಣಿಗೆ, ಗೊತ್ತಾ? ಹಿಂದೆಗಡೆ ಮತ್ತೆ ಎಲ್ಲಿ ಒಣಗೈತೆ? ಕಿವಿ ಕೊಡು, ಮುಖ ಕೊಡು. ಗಾಡಿ ಸುತ್ತ ಚೇರ್ ಮೇಲೆ ಕೂತ್ಕೊಂಡು ಕಾಲು ಕೈ ಎಲ್ಲ ಕೈಡಿ ಸ್ವಲ್ಪ ಈ ತಲೆ ಒಣಗಿಸೋದೇ ಇಲ್ಲ. ಕೂದಲೇನೋ ಒಣಗ್ಬಿಡುತ್ತೆ. ಈಗ ಹತ್ತಿ ಒಣಗಿದ್ರೆ ಸಾಕು, ಹಿಂದೆ ಇದೆ ಇಲ್ಲಿ ಹತ್ತಿ ಒಣಗಬೇಕು. ಹಾಕ್ಬೇಕು ಇನ್ನೊಂಚೂರು, ಇನ್ನೊಂಚೂರು ಹಾಕ್ಲ, ಕಮ್ಮಿ ಆಯ್ತು ಬಿಡಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಧ್ಯಾಹ್ನದಿಂದ ನೈಟ್ವರೆಗೂ ನನ್ನ ರುಟೀನ್ ಹೇಗಿರುತ್ತೆ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಮಧ್ಯಾಹ್ನ ಸ್ನಾನ ಆದಮೇಲೆ ಬಿಸಿಲು ಇದ್ದರೆ ಬಿಸಿಲಲ್ಲಿ ಚೆನ್ನಾಗಿ ತಲೆ ಒಣಗಿಸ್ಕೊತೀನಿ. ಇಲ್ಲ ಅಂದ್ರೂ 3 ತಿಂಗಳಷ್ಟರಲ್ಲಿ 3 ಸತಿನಾದರೂ ಈ ಥರ ಇದಾಕ್ಬಿಟ್ಟು ಧೂಪ ಹಾಕ್ಬಿಟ್ಟು ತಲೆ ಒಣಗಿಸ್ಕೊಬೇಕು ಅಂತ ನಮ್ಮ ಕಡೆ ಈ ಥರ ಮಾಡ್ತಾರೆ. ಇವತ್ತು ಅದೇ ಆಗಿತ್ತು. ಇದಾದಮೇಲೆ ಊಟ ಮಾಡಬೇಕು ಸ್ನಾನ ಆಗಿದ್ಮೇಲೆ. ನಮ್ಮ ಕಡೆ ಏನಂದರೆ ಊಟ, ಗಂಜಿ, ಕಾಫಿ ಏನೇ ಆಗಲಿ ರೂಮಲ್ಲಿ ಊಟ ಮಾಡಬೇಕು ಅಂತ, ಯಾರ ಮುಂದೆನೂ ಊಟ ಕೊಡೋದಿಲ್ಲ. ಹಾಗೆ ರೂಮಲ್ಲಿ ಊಟ ಮಾಡಿಕೊಂಡು ಅದಾದಮೇಲೆ ರೆಸ್ಟು, ಅಂದರೆ ಬೆಡ್ಶೀಟ್ ಫುಲ್ಲು ಹಾಕ್ಕೊಂಡು ಮಲ್ಕೊಂಬಿಡ್ಬೇಕು. ಏಕೆಂದರೆ ಬಿಸಿ ಊಟ, ಬಿಸಿ ನೀರು, ಬೆಡ್ಶೀಟ್ ಉದ್ಕೊಂಡು ಸ್ವೆಟರ್ ಹಾಕ್ಕೊಂಡು ಮಲ್ಕೊಂಡ್ರೆ ಫುಲ್ ಸೆಕೆ ಬಂದು ಮೈಯಲ್ಲಿರೋ ನೀರೆಲ್ಲ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ರೆಸ್ಟ್ ಅಂತ ಹೇಳೋದು. ಪಾಪು ಇದ್ದಾಗ ಅವನ್ನ ನೋಡ್ಕೊಬೇಕು. ಅದರ ನೆಕ್ಸ್ಟು ನಮ್ಮ ರೆಸ್ಟ್ ಎಲ್ಲ ಆದಮೇಲೆ ಇನ್ನು ಸಂಜೆಗೆ ಕಾಫಿಗಿಂತ ಮುಂಚೆ ಇವತ್ತು ನನ್ನ ತಂಗಿ ಇದು ರಾಗಿ ತೆನೆ ತಂದುಕೊಟ್ಟಿದ್ರು ಅಂದ್ಬಿಟ್ಟು ನಮ್ಮಮ್ಮ ಅದನ್ನು ಮಾಡ್ತಾಯಿದ್ರು. ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ರೂಢಿ ತಪ್ಪಾಗೈತಲ್ಲ ಬೇಯಿಸೋದು. ಎಲ್ಲ ಉಜ್ಲಬೇಕು, ಎಲ್ಲ ತೆನೆನು ಎಲ್ಲ. ಕಾಸಕ್ಕಿ ಮಾಡೋದು, ಕಾಸಕ್ಕಿ, ಕಾಸಾಕಿ ಕಾಯಿಸಿದ ಅಕ್ಕಿ ಅಂತಲ್ವೇನಮ್ಮ? ಕಾಯಿಸಕ್ಕೆ ಬಿಸಿ ಕಾಯಿಸ್ತಾರಲ್ಲ ಅದಕ್ಕೆ ಬಿಸಿಲು. ಎಲ್ಲರೂ ಬರೀ ಕಾಸು ಬರೋದಕ್ಕೆ ಚೆನ್ನಾಗಿ ಹೊಲಕ್ಕೆ ದನ ಇಟ್ಕೊಂಡು ಹೋಗ್ಬಿಟ್ಟಲ್ಲ, ಸೋದೆ ಹಂಚಿಬಿಟ್ಟು ಮಧ್ಯಾಹ್ನದ ಹೊತ್ತು ಸುಟ್ಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಕಾಯಿ ಬೆಲ್ಲ ಮನೆಯಿಂದ ತಗೊಂಡೋಗೋದು, ಹಾಕೋದು, ತಿನ್ನೋದು ಸಾಯಂಕಾಲ ತನಕ. ನಾವು ರಜಕ್ಕೆ ಹೋದಾಗ ಸೀನಾ ಹಂಗೆ ಮಾಡೋನು, ನಮಗೆ ಕೊಡ್ತಾನೆ ಇರಲಿಲ್ಲ, ಅಣಗಿಸ್ಕೊಂಡು ತಿನ್ನೋನು. ಒಂದು ದಿವಸ ವರ್ಷದಲ್ಲಿ ಅದೆಂಥ ಮನೇಲಿ ಏನೇ ಕೆಲಸ ಇರಲಿ, ತಿನ್ನಕ್ಕೆ ಖಾಲಿ ಆಗಿರ್ತವೆ ಅನ್ನೋ ಟೈಮಲ್ಲಿ ಹೋಗ್ಬಿಟ್ಟು ಎಲ್ಲ ಕಿತ್ಕೊಂಬಂದು ಹಾಕಿ ಮನೆ ಮಕ್ಕಳಿಗೆಲ್ಲ ಮುಂದಿರು ಬೆಲ್ಲ ಹಾಕಿ ಕಾಯಿ ತುಗಿ ಹಾಕಿ ಇಷ್ಟಿಷ್ಟು ಕೊಡೋರು ಬಟ್ಲು ತುಂಬಿ. ನಾವು ಇಲ್ಲಿ ಹೊಲ ಇದ್ದಾಗ ಎಷ್ಟು ದಿನ ಮಾಡ್ತಿದ್ದೆ, ಅವಾಗೆಲ್ಲ ನಮ್ಮ ಹುಡುಗರಿಗೆಲ್ಲ ಮಾಡ್ಕೊಡ್ತಿದ್ದೆ. ವರ್ಷಕ್ಕೊಂದ್ಸತಿ ನಾವು ತಿನ್ಬೇಕು ಅಂತ. ಅವರೆಕಾಯಿ ಎಲ್ಲ ಕಿತ್ಕೊಂಬಿಟ್ಟು ಅವರೆಕಾಯಿ ಎಲ್ಲ ಕಿತ್ಕೊಂಬಿಟ್ಟು ಬೆಣ್ಣೆ, ದನಿನ ಸಣ್ಣದ ಬೆಣ್ಣೆ, ಆ ಬೆಣ್ಣೆ ಒಳಗೆ ಬೆಂಕಿ ಮಾಡ್ಬಿಟ್ಟು ಉಯ್ದ್ಬಿಟ್ಟು ಬೆಣ್ಣೆ ಮಾಡಿ ಹಾಕ್ಬಿಡೋರು. ಏನು ಅವರೆಕಾಯಿ ಸುಟ್ಕೊಂಡು ಒಳಗಡೆ ಕಾಳು ಬೇನ್ ನಿಂತಿರೋ ಎಷ್ಟು ಸುಟ್ಕೊಂಡು ತಿಂತಿ. ಹೌದಾ? ಆ ಥರ ಮಾಡಿಲ್ಲ, ಇದನ್ನು ಮಾಡಿದ್ದೀವಿ ಮನೇಲಿ. ಮಾಡಿದ್ರೆ ಅಜ್ಜಿ ಚೆನ್ನಾಗಿ ಕಿತ್ಕೊಂಡ್ ಕೊಟ್ಟಿದ್ದು ಅಜ್ಜಿನೇ ಮಾಡಿಕೊಡೋದು. ಮಧ್ಯಾಹ್ನ ಅಲ್ಲಿ ಹೊಟ್ಟೆ ಹಸ್ಕೊಂಡಿದ್ದಾಗ ಮಾಡ್ಕೊಳ್ಳಲ್ವಲ್ಲ ಅವರು, ನಮ್ಮನ್ನ ತಗೊಂಡೋಗಿ ಯಾರಲ್ಲಿ ಕುಡಾಕಿದ್ರೆ ತಾತ ಬಂದು ಕರ್ಕೊಂಡೋಗೋ ತಕ್ಕ ಅಲ್ಲಿ ಇರಬೇಕಿತ್ತು. ಆಮೇಲೆ ಅದು ಇಲ್ಲ, ನಾವೇ ಸಾಯಂಕಾಲ ಮನೆಗೆ ಹೋಗತಕ್ಕ ಚಿಕ್ಕ ಹುಡುಗರಲ್ವ ನಾವೆಲ್ಲ, ಚಿಕ್ಕವರು. ಯಾವುದೋ ಒಂದು ಎಮ್ಮೆ ಇತ್ತು, ನಾವೇ ನಡ್ಕೊಂಡು ಹೋಗಿಲ್ಲ, ಅದೇ ಹೇಳ್ಕೊಂಡು ಹೊಂಟ್ಬಿಡೋದು. ದರ ನಡ್ಕೊಂಡು ನೀರೊಳಿಕೊಂಡು ಹೋಗೋದು. ನೀರು ಕಂಡ್ರೆ ಸಾಕು ನೀರೊಳಗೆ ಕೇಳ್ಕೊಂಡು ಹೊಟ್ಟೋಗೋದು ದೊಡ್ಡೆಮ್ಮೆ. ನಮ್ಮನ್ನು ಸೇರಿಸಿ ಬಿಟ್ಟರೆ ಗೆದ್ಕೊಂಡು, ಇಲ್ಲಾಂದರೆ ನಾವು ನೀರೊಳಗಡೆ ಹೊಂಡದೊಳಗಡೆ ಇರಬೇಕಿತ್ತು. ನೋಡಿ ಇದೊಂದು ನೋಡಿದ್ಕೆ ಎಷ್ಟು ನೆನಪಾಯ್ತು ಹಳೇದು. ಇದು ನಾನು ತಿನ್ಬೋದಾ ಇವಾಗ? ನೀನು ತಿನ್ಬರ್ತೀನಿ. ಏನಾಗ ರಾಗಿ ತಾನೇ ಇದು ಬೇಯಿಸಿದೀವಲ್ಲ, ಕೊಬ್ಬರಿ ಹಾಕೊಂಡು ತಿನ್ಬೇಕು. ಯಾಕೆ ನಾವು ಕಡೆ ತಿನ್ನೋದು ನಾನು ಹೇಳ್ತೀನಿ, ಅವ್ರ ಕಡೆ ತಿನ್ನಲ್ಲ ಅಂದರೆ ಅವ್ರು ತಿನ್ನಲ್ಲ ಅಷ್ಟೇ. ಹಾಂ,
ಬೇಸನ್ ಹೊಲ್ತಾಗ ಹೋದ್ರೆ ಹಸಿವಿನ ಮೊದಲು ತುಂಬ ಉಜ್ಕೊಂಬಿಟ್ಟು ಹಸಿವಿನ ಅಗ್ದು 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 ನಾವು ಹಸಿಟ್ಟು ತಿಂತಿದ್ದು. ಹಾಲು ಥರ ಬರೋದು ಅಗಿತಾ ಇದ್ರು. ನಾವು ಎಷ್ಟು ತೆನೆ ತಿಂತಿದ್ದೋ, ಇವೀಗ ಈ ಕೊಂಪೆ ಬಂದು ಸೇರ್ಕೊಂಡ್ಮೇಲೆ ತೆನೆ ಇದ್ದಂಗೆ. ಆಮೇಲೆ ತ್ಯಾವ್ರಲ್ಲಿ ಆ ನೀರು ತೊರೆ ಇತ್ತಲ್ಲ, ಅಲ್ಲಿ ಎಡಿಕಾಯಿ ಹಿಡ್ಕೊಂಬಿಡೋರು ಸೀನಾ. ಎಡಿಕಾಯಿ ಬೇಯಿಸ್ಕೊಂತೀನಿ ನಾನಂತೂ ತಿಂದಿಲ್ಲ, ಯಾವತ್ತೂ ಕೊಟ್ಟಿಲ್ಲ. ಅವನು ಅದು ಸಿಗತ್ತೆ ಅಪರೂಪ, ನಮಗೆಲ್ಲ ಹಂಚುತ್ತಾರೆ. ಜೋಳ ಮಾತ್ರ ತಂದ್ಕೊಡೋನು, ಜೋಳ ತಂದ್ಕೊಡೋನು. ಇದು ನನ್ಗ ಬೆಲ್ಲ ಕೊಬ್ಬರಿ ಬೆಲ್ಲ ಕೊಬ್ಬರಿ ರಾಗಿದು, ಅವ್ರಿಗೆ ತೆಂಗಿನಕಾಯಿ ತುರ್ದು ಮಾಡಿಕೊಂಡಿದ್ದೆ ಬಾಕ್ಸ್ ತುಂಬಿ. ಈಗ ಕೆಲಸ ಜಾಸ್ತಿ ಅಂತ ಬೆಲ್ಲ ತೆಂಗಿನಕಾಯಿ ಇವರಿಬ್ರಿಗೆ, ಅಮ್ಮ ಮಗಂಗೆ. ಅದು ಕೈಯಲ್ಲಿ ಹಿಂಗೆ ಮಾಡು, ಹೊಡ್ಕೊಂತದೇನು. ತಿನ್ನೋಡು ಇನ್ನ ತಿಂದಿಲ್ಲ, ಸರಿಗದಂತ ಸರಿಯಾಗಿರುತ್ತೆ. ರತ್ನ ಮಂಟಿ ಎತ್ತಿಕ್ತಿಯಾ? ಆಮೇಲೆ ಬಟ್ಲಲ್ಲೇ ಎತ್ತಿಕ್ತೀನಿ, ಚಿಕ್ಕ ಕಪ್ಪು ಎತ್ತಿಕ್ತೀನಿ. ಇದು ಅವ್ರ ಫ್ರೆಂಡ್ಗೆ ಅಂತ ಎತ್ತಿಕ್ತಾ ಇರೋದು. ಸಂಜೆ ಬರ್ತಾರೀಗ ಕೆಲಸ ಮುಗಿಸ್ಕೊಂಡು. ಅವ್ರು ನಮಗೆಲ್ಲ ಕೊಡ್ತಾರೆ, ಅದಕ್ಕೆ ಕೊಟ್ಟೆ ತಿನ್ನೋದು. ಅವ್ರು ಏನಾದರೂ ತಂದರೆ ನಮ್ಮ ಅಮ್ಮಂಗೆ ಕೊಡ್ತಾರೆ, ನಮ್ಮ ಅಮ್ಮನೂ ಅಷ್ಟೇ. ಫ್ರೆಂಡು ಫ್ರೆಂಡ್ಶಿಪ್, ವಯಸ್ಸಾದ್ಮೇಲೆ ಫ್ರೆಂಡ್ಶಿಪ್ ಇವ್ರದ್ದು. 20 ವರ್ಷದ ಫ್ರೆಂಡ್ ಅವರು. 20 ವರ್ಷದ ಫ್ರೆಂಡು. ಆದರೂ ಈ ವಯಸ್ಸಲ್ಲಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದಲ್ಲ ಯಾರನ್ನು. ಅವರು ಮಾಡೋಕ್ಕೆ ಯೋಗ್ಯತೆ ಇರಬೇಕು. ಓ, ಯೋಗ್ಯತೆ ಇಲ್ದವರೆಲ್ಲ ಫ್ರೆಂಡ್ಶಿಪ್ ಮಾಡೋಕ್ಕಾಗಲ್ಲ. ಹಿಂಗೆ ರಜನಿ ಆಂಟಿನೂ ಅಷ್ಟೇ. 10 ವರ್ಷದ ಫ್ರೆಂಡು, ಪ್ರಗತಿ ಹುಟ್ಟಾಗಿಂದ. ಅವ್ಳಿಗೆ 10 ವರ್ಷನಾ? 12 ವರ್ಷ. 12 ವರ್ಷದ ಫ್ರೆಂಡು. ಎಲ್ಲನೇ ಹಾಕೋದು ಯಾರು. ಚೆನ್ನಾಯ್ತಾ? ಚೆನ್ನಾಯ್ತಾ? ನೀವೇ ಮಾಡಿರೋದು, ನಾನಲ್ಲ. ರಾಗಿ ಜನ ತಿನ್ಸ್ಬಿಡ್ತೀನಿ, ತಕೊಂಡ್ಬಿಟ್ಟಲ್ಲ ಹುಚ್ಚ ಉಳ್ಕೊಂಡ್ಬಿಟ್ಟು ಕಡೆ. ಬಜ್ಜೆ ಮಾಡಿದೆ ಇದ್ರೊಳಗೆ ಇತ್ತಲ್ಲ. ಇನ್ನು ನೈಟ್ ಊಟ ಎಲ್ಲ ಆದಮೇಲೆ ನಮ್ಮಮ್ಮ ಅವ್ರದ್ದು ಕೆಲಸ ಎಲ್ಲ ಮುಗ್ದಿದ್ರೆ ಜೊತೇಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲೆ ಅಡಿಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿರ್ತೀವಿ. ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅವ್ರ ಕೆಲಸ ಜಾಸ್ತಿ ಇದ್ದಾಗ ಸಿಗಲ್ಲ. ಸುಮ್ಮನೆ ತಂದು ಎಷ್ಟು ವರ್ಷ ಆಗಿರ್ಬೋದು ನೋಡಿ. ಎಷ್ಟು ವರ್ಷ? 2 ವರ್ಷನೋ 3 ವರ್ಷನೋ ಆಗಿತ್ತು. ಇನ್ನೂ ಹಂಗೆ ಮಡಗಿದ್ದೀನಿ ನೋಡಿ. ಇರೋದು ನೆಲಮಂಗಲದಲ್ಲಿ ಹೋಗಿ ತಗೊಂಡು ಬೇಯಿಸಿರೋದು ಸುಮ್ಮನೆ. ಡೈಲಿ ಹಾಕೊಂಡಿದ್ರೆ ಖಾಲಿ ಆಗೋದು. ಅರ್ಥ ಹೋಗುತ್ತೆ ಹಾಕೋಣ ಅನ್ನೋ ಒಂದು ಸರಿ. ಯಾರನ್ನ ಹಾಕಂತ ಇದ್ರೆ ಜ್ಞಾಪನ ಬಂದ್ಬಿಡುತ್ತೆ. ಅವ್ರು ಅಜ್ಜಿ ಬಂದಾಗ ಎಲ್ಲೆಡೆ ಊಟ ತಿನ್ನಂಗಿಲ್ಲ. ನಿಮ್ಮ ಅಪ್ಪನೂ ಹಂಗೆ ಇಸ್ಕೊಂತೀನಿ ನೋಡು, ಕೊಳ ಮಜ್ಜಿಲ್ಲ ನಾನು ಇಸ್ಕೊಂಡು. ನಾನು ಹೊಗೆ ಪುಡಿ ಅದೇನು ಹೊಗೆ ಸೊಪ್ಪು ಹಾಕೋದು ಕಲ್ತ್ಕೊಂಬಿಟ್ಟಿದ್ದೆ. ಅದು ತಿನ್ನಬಾರ್ದು. ಅಜ್ಜಿ ಇದೆ ಅದಂಥದ್ದು ಹಾಕೋಣದಲ್ಲ ಈಗ ಯಾವಾಗ್ಲೂ ನೋಡಿ ನೋಡಿ ನೋಡಿ. ಒಂದಿನ ಹಾಕೊಂಡೆ ನೋಡೋಣ ಅಂತ, ತಲೆ ಸುತ್ತ ಬಂದು ವಾಂತಿ ಬಕ್ಕಂತ ಬಂದ್ಬಿಟ್ಟು ಯಪ್ಪ ಅವತ್ತೇ ಆಯ್ತು. ಅದ್ರ ಸುದ್ದಿಗೆ ಹೋಗೋದು ಬಿಟ್ಬಿಟ್ಟೆ ನಾನು. ಅದು ಹೆಂಗೆ ತಿನ್ನುತ್ತೋ ಅಜ್ಜಿ. ಅದೆಲ್ಲ ಹಾಕೋಣದಲ್ಲ, ನಾನು ನೋಡೋಣ ತಿಸ್ಕೊಳಕ್ಕೆ ಇರುತ್ತೆ ಅಂತ ಬರೀ ಎಲ್ಲೆಡ್ಕೆ ನಾನು ಎಷ್ಟು ಸತಿ ನಾನು ತಿನ್ನಲಿ ಅಗಿ ಅಗಿ ತಿಂದಂಗೆ ಒಳಗೆ ಹೋಗ್ಬಿಡೋದು. ಆಮೇಲೆ ಅದಕ್ಕೆ ಏನು ಮಾಡ್ತಿದ್ದೆ, ಇರು ಅಜ್ಜಿಗೆ ಅದನ್ನ ಹಾಕೊಂಡ್ರೆ ಒತ್ತಿಸ್ಕೊಂಡು ಹಾಕೊಂಡು ಮನೆಯಿಂದ ಹೋಗೋದು ಬಿಡಲಿಲ್ಲ ನನ್ನ. ತಲೆ ಸುತ್ತ ಬಂದಿದ್ದೆ, ವಾಂತಿ ಬಂದ್ಬಿಟ್ಟು. 2 ಎಲೆ ಜೊತೆಲಿ ಹಾಕೋಬಾರ್ದಾ? ಹಾಕೊಂಬೋದು, ಏನು ಮಕ್ಕೊಂಬಾರ್ದು ಅಂತ ಏನಿಲ್ಲ.
2 3 ಎಲ್ಲ ಸೇರ್ಸ್ಕೊಂಡು ಹಾಕೊಂತಾರೆ. ಎಷ್ಟು ಬೇಕು ಅಷ್ಟು ಹಾಕೊಂತಾರೆ ಅವ್ರಿಗೆ ಬೇಕಾದಷ್ಟು. ಇದು ಪುಂಡ್ರ ಅರ್ಧ ಹಾಕೊಂತಾರೆ. ಒಂದರೊಳಗೆ ಒಂದೇ 4 ಪೀಸ್ ಮಾಡಿ ಹಾಕೊಂತಾರೆ. ಅದಕ್ಕೊಂದು ಇಡೀ ಹೊಗೆ ಪುಡಿ ಉಯ್ಕೊಂಬಿಡ್ತಾರೆ. ಹಳ್ಳಿಗಳ ಕಡೆ ಎಲೆಪಲ್ಲೆ ಇದ್ದವರು ವಯಸ್ಸಾದವರು ಅವ್ರಿಗೆ ಬೇಕು ಜಾಸ್ತಿ. ಆವತ್ತಿಂದ ಹೊಗೆ ಸೊಪ್ಪಿನ ಸುದ್ದಿಗೆ ಹೊಗೆ ಪುಡಿ ಹಾಕೊಂಬೋದು. ಹೊಗೆ ಸೊಪ್ಪು ಹಾಕೋಕ್ಕಾಗಲ್ಲ ರೂಢಿಲ್ಲರು. ಜೀವನೇ ಹೋಗಿರ್ತದೆ ಅಷ್ಟೇ. ಅದೇ ಅಂಗಡಿ ಅಷ್ಟು ವಯಸ್ಸಾಗಿ ಅವ್ರು ಹೆಂಗೆ ಅದನ್ನ ತಡ್ಕೊತಾರಪ್ಪ. ಕೈ ತೊಳ್ಕೊಬೇಕು. ನಾವು ಮುಟ್ಸಿಲ್ಲ ಕಣ್ಣು ಕಣ್ಣೇ ಮುಟ್ಟಲ್ಲ. ಹೊರ್ಸ್ಕೊಂಡು ಆಯ್ತದೆ. ಬಿಸಿನೀರಾಗ ಅಂಡೆಗಳು ತೊಳ್ಕೋಬೇಕು. ಇದು ಬೇಕಾ ಬಜೆ? ನನಗೆ ಬಜೆ ತಿನ್ನು ಒಳ್ಳೇದು. ಇಲ್ಲಿ ನಮ್ಮ ಅಮ್ಮ ಹೇಳ್ತಾ ಇರೋದು ಸುಣ್ಣ ಮುಟ್ಟಿದ್ಯಾ ಕೈ ತೊಳ್ಕೊ ಪಾಪುನ ಎತ್ಕೊಂತ್ಯಾ, ಅದು ಅವನಿಗೆ ಟಚ್ ಆಗಬಾರ್ದು ಅಂತ. ತುಂಬ ಹುಷಾರಾಗಿರಿ ಸುಣ್ಣದ ಹತ್ರ ಮಕ್ಕಳು ಇದ್ರೆ. ಯಾರಕ್ಕೆ ಕೈ ಹಾಕೊಂಬೇಕಾಯ್ತು ಒಂದೆಲ್ಲ. ನೀನು ಹಾಕೊಳಕ್ಕೆ ಯಾರಕ್ಕೆ ಕೈನೂ ಹಾಕೊಂತಾರೆ ಬಾಣಂತಿ. ಮಗುಗೆ ಹಾಲು ಕೊಡ್ತಾರೆ. ಅವಕ್ಕೆ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ. ಆರಜ್ಞೆ ಇಟ್ಟೆ ಅಂತ ನಾನು ಅವಾಗ ಏನೋ ಒಂಥರ ನೀವೆಲ್ಲ ಇದಕ್ಕೆ ಹಾಕ್ತೀರ, ಹಾಲ್ಗೆ ಹಾಕ್ತಿದ್ರ, ಅದೇನು ಕಡ್ಡಿ ಥರದ್ದು ಕೇಸರಿ ಥರ ಬರೋದು. ಅದು ಬಾಣಂತಿಗೆ ಎಲೆಡ್ಕಿಗೆ ಹಾಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿರೋದಂಥದ್ದು. ಇವಾಗ ಸಿಗಲ್ವ? ಅದೇ ಗದ್ಗೆ ಕೇಳಿ ಸಿಕ್ಕುತ್ತೆ ನೋಡ್ಬೋದು. ಬಾಣಂತಿ ಸಾಮಾನು ಕೊಡ್ರಿ ಅಂದರೆ ಕೊಡ್ತಾರೆ ಎಲೆಡ್ಕೆ ಹಾಕೊಳ್ಳೋದು. ಅದ್ರಾಗ ಇದು ಎಂಥವು ಕಾಳುಗಳೆಲ್ಲ ಇರ್ತಾವಲ್ಲ ಅವು ಅದು ಎಲ್ಲ ಕಟ್ಟಿ ಇಷ್ಟು ಕೊಡೋರು. ಅವಾಗ ಮನೆಗೆ ಬರೋರೆಲ್ಲ ಕಟ್ಕೊಂಬರೋರು. ಬಾಣಂತಿ ನೋಡೋಕೆ ಬರೋರೆಲ್ಲ. ಇವಾಗ ಎಲೆಡ್ಕೆನೇ ತರಲ್ಲ, ಯಾರ್ಯಾರ್ಕೇನು ತರಲ್ಲ. ಎಲೆಡ್ಕೆ ತಿನ್ನೋರು ಕಡಿಮೆ ಅಲ್ಲ. ಬಾಣ್ತೀರಿ ಯಾರು ಎಲೆಡ್ಕೆ ತಿನ್ನೋದು ಅಲ್ಲ. ಯಾರು ತಿಂತಾರೆ? ಯಾರು ತಿನ್ನೋರು. ಅದರಲ್ಲಿ ಅಡಿಕೆ ಸುಣ್ಣದಲ್ಲಿ ಸಖತ್ ಶಕ್ತಿ ಅಲ್ವಾ. ರಕ್ತ ಚೆನ್ನಾಗಿರ್ತದೆ, ಕ್ಯಾಲ್ಶಿಯಂ ಜಾಸ್ತಿ ಬಾಣ್ತಿಗೆ. ಅಜ್ಜಿ ಇವಾಗೆಲ್ಲ ಶೋಗೆ ಹಂಗೆ ಹಿಂಗೆ ಹಳ್ಳಿಯವ್ರ ಥರ ಅಂತ ಆಡ್ಕೊಂತಾರೆ ಅಂತ ಎಲ್ಲ ಬಿಟ್ಟರು. ಅದೇ ಆಡ್ಕೊಂಡಿದ್ದಲ್ಲೇ ತಿಂದಿರೋರು ನೋಡು. ಅಜ್ಜಿಗೆ ಇವತ್ತು ಒಂದಲ್ಲಿ ಏನಾಗಿತ್ತ. ಮತ್ತು ಕಾಯಿಲೆ ಕ್ಯಾಲ್ಶಿಯಂ, ಶುಗರು ಅವೆಲ್ಲ ಏನು ಬರಲಿಲ್ಲ ನೋಡು ಎಲೆಡ್ಕೆ ತಿನ್ನೋರಿಗೆ. ಇವಾಗ ಯಾರು ಎಲೆಡ್ಕೆ ತಿನ್ನೋದು ಜಾಸ್ತಿ ಈಸಿಗೆ ಬಿಟ್ಟರು ಹೆಂಗಸ್ರುಗಳು ಗಂಡಸ್ರೇ ಆಗಲಿ ಅವ್ರಿಗೆಲ್ಲ ಬಿ ಪಿ ಶುಗರ್. ಮೇನ್ ಶುಗರ್ ಅಲ್ಲ, ಕ್ಯಾಲ್ಶಿಯಂ ಚೆನ್ನಾಗಿರ್ತದೆ ಬಾಡಿಲಿ. ಅದು ಜಕ್ಕಾಗಲ್ಲ. ಮತ್ತು ದಿನ ಈ ಎಲೆಡ್ಕೆನ ಕೊಂಡ್ಕೊಳಕ್ಕೂ ಆಗಲ್ಲ ಕಣವ. ಎಲ್ಲಿ ಸಿಕ್ಕುತ್ತೆ ಈಗ ಬೆಂಗಳೂರು ಪೇಟೆಗಳಲ್ಲಿ ಎಲ್ಲರಿಗೂ ಡೈಲಿ ಒಂದೊಂದು ಟೈಮಲ್ಲಿ ಒಂದು ಎಲೆಗೆ ₹1 ಕೊಟ್ಟರು ಕೊಡಲ್ಲ. ₹2 ಎಲೆ ಈಗ. ದಿನ ಒಂದು 2 ಸತಿ ಹಾಕತ್ತೀನಿ ₹4 ಎಲೆ. ಒಂದು ₹20 ಹೆಂಗಸ್ರಿಗೆ ಬೇಕಾಗುತ್ತೆ ಅವಾಗ ಎಲೆಡ್ಗೆ ಕಲ್ತ್ಕೊಂಡ್ರೆ. 4 ಗಂಡಸ್ರುಗಳು ಸಿಗರೇಟ್ ₹20-30 ಸೇಲ್ ಹಾಕಲ್ವಾ. ಹೆಂಗಸ್ರು ₹10 ಎಲೆಡ್ಕೆ ಹಾಕೊಂಡ್ರೆ ಏನಾಗ್ತದೆ? ಅದೇನು ಬಿ ಪಿ ಬರಲ್ಲ, ಶುಗರ್ ಬರಲ್ಲ. ಆವಾಗಲೂ ಗಂಡಸ್ರು ಬೀಡಿ ಸೇರ್ಲಿಲ್ದವರೆಲ್ಲ ಎಲೆಡ್ಕೆ ಹಾಕೊಳ್ಳೋದು. ಒಳ್ಳೆ ತಿನ್ನಬೇಕು. ಎಷ್ಟಾದರೂ ಕೊಟ್ಟು ಕೆಟ್ಟು ತಿಂತಾರೆ ಹೊರತು ಎಷ್ಟಾದರೂ ಕೊಟ್ಟು ಒಳ್ಳೆ ತಿನ್ನಲ್ಲ ಈಗ. ಜಾಸ್ತಿ ದಿನ ಬದುಕ್ಬಿಡ್ತೀವಿ ಅಂತ ಹೆಂಡತಿ ಮಕ್ಳುಗಳು ಸಾಕ್ಬೇಕಾಯ್ತದೆ ಅಂತ. ಮನ್ಗಿತ್ತವ್ರೆ ಸೀದಾ ಹೋಯ್ತಾ ಇರ್ತಾರೆ. ಇವತ್ತಿನ ಕಾಲು ಕರಿ ಸಳೆದಳೆ ಅದು ರಾತ್ರಿ ಮನೆ ಕಡಲತ್ತೆ. ಅವತ್ತು ಮಾಮ ಹೇಳಿಲ್ಲ. ಬೆಳಗ್ಗೆ ಎಬ್ಬಿಸೋಕೋದ್ರೆ ಎದ್ದೆ ಆಲ್ಕರೆ ಹೊತ್ತಿಗೆ ಅವ್ನು ಇಲ್ವೇ ಇಲ್ಲ. ಕರ್ಸ್ಕೊ ಅಲ್ಲ. ಹಂಗಾದ್ರೂ ಹೋದ್ರೂ ಪರವಾಗಿಲ್ಲ. ಈ ಆಕ್ಸಿಡೆಂಟ್ ಆಗಿ
ಕಳ್ಳು ಆ ಕಿಡ್ನಿ ಆ ಲಿವರು ಆ ಹಾರ್ಟ್ ಅಟ್ಯಾಕ್ ಆ ಇದು ಬಾಯಿಗೆ ಹಾಕೊಂಡು ಮುಷ್ಕಿಗೆ ಹಾಕ್ಸ್ಕೊಂಡು ಇಲ್ಲಿ ಕುಯ್ಸ್ಕೊಂಡು ಅಲ್ಲಿ ಕುಯ್ಸ್ಕೊಂಡು ಅವ್ರನ್ನ ಕಣ್ಣಿಂದ ಇರೋದು ನೋಡಕ್ಕೂ ಆಗಲ್ಲ. ಆಮೇಲೆ ಕೈಯ ಕಾಲ ಮುರ್ದಾಕೊಂಬಂದ್ರೆ ವರ್ಷಂಗಂಟ್ಲೆ ಕಾಲ ಮನೇಲಿರೋರು ಎತ್ತಬೇಕು, ಇಳಿಸ್ಬೇಕು, ಸಾಕ್ಬೇಕು. ಅದಕ್ಕೇನು ಮಾಡೋಣ ಭಗವಂತನೂ ಈಗ ಹಳ್ಳಿಲಿ ಗಾಡಿ ಓಡಿಸ್ಲಲ್ಲ, ಗಾಡಿ ಓಡ್ಸೋಕೆ ಹೋಗಲ್ಲ, ಸಿಟಿಲಿ ಟ್ರಾಫಿಕ್ ಹೋಗಲ್ಲ ಅಂದರೆ ಅವ್ರಿಗೆ ಆ ಕಷ್ಟ. ಸಿಟಿ ಒಳಗೆ ಓಡ್ಸೋಕೆ ಹೋದರೆ ಈ ಕಷ್ಟ. ಎಲ್ಲರಿಗೂ ಭೂಮಿ ಮೇಲೆ ಹುಟ್ಟಿದ್ನಾರ ನಾವು ಜೀವಕ್ಕೂ ಒಂದೊಂದು ತೊಂದರೆನೇ ಕಣೋ, ಹೇಳ್ತೀವಿ ನಾವು ಅಷ್ಟೇ. ಏನೋ ಅದರೊಳಗೆ ಸಮುದ್ರಕ್ಕೆ ಇಳಿದ್ಬಿಟ್ಟಿದ್ದೀವಿ, ಆದಷ್ಟು ಈಜ್ಕೊಂಡು ಹೋಗ್ಬೇಕು ಅಷ್ಟೇ, ಏನು ಮಾಡೋಕ್ಕಲ್ಲ. ಆಗದಿಲ್ಲ ದಿವಸ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ದಿವಸ ಅವನೇ ಕರ್ಕೊಂಡ್ಬಿಡ್ತಾರೆ, ಯಾವ ಕೈ ಮುಗಿತಕ್ಕೆ ಯಾಕೆ ಬಿಡಬೇಕು ಅಂತ. ಇನ್ನು ಏನೋ ಆಗುತ್ತೆ ಅನ್ನೋದಕ್ಕೆ ಅನ್ನೋದು ಬಿಟ್ಟೋದಿಲ್ಲ. ಇವ್ರ ಕೈಯಲ್ಲಿ ಆಗುತ್ತೆ 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 ಅಂತ ಬಿಟ್ಟಿರ್ತಾನೆ. ಆಗ ನಾನು ನೀನು ವೇಸ್ಟ್ ಮಾಡಿ ಬಾಯಲ್ಲಿ ಕರ್ಕೊಳ್ತಾನೆ. ಅವತ್ತೆಲ್ರಿಗೂ ಟಾಟಾ ಬೈ ಬೈ ಸಿ ಅಂದ್ಬಿಟ್ಟು ಹೋಯ್ತಾ ಇರ್ಬೇಕು. ನೆನ್ನೆ ಚೆನ್ನಾಗಿಲ್ಲ ಒಮ್ಮೆ ಇವತ್ತು ಹೋದ್ರು ಅಂತಾರೆ ಅವರು. ಹುಟ್ಟು ಸಾವು ಯಾರಪ್ಪನ ಮನೆಗೆ ಗಂಟು ಅಂತಾರಲ್ಲ ಹಂಗೆ. ಹುಟ್ಟಿದ್ದೀವಿ ಸಾಯ್ಬೇಕು. 3 ವರ್ಷ ಇದ್ರೂ ಅವತ್ತು ಒಂದಿಸುತ್ತೆ ಅವತ್ತು ಮೊತ್ತ. ಹಾಗೆ ಇದೊಂದು ಪುಟ್ಟ ಕನ್ವರ್ಸೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೂ ತುಂಬ ಮಾತಾಡ್ತೀವಿ, ನನ್ನ ತಂಗಿ ಇದ್ರಂತೂ ನೈಟೆಲ್ಲ ಮಾತಾಡ್ತಿರ್ತೀವಿ ಮಲ್ಕೊಂಡಂಗೆ. ಆ ಥರ ಯಾರಾದರೂ ನೀವು ಇದ್ದರೆ ಹಾಗೆ ಕಮೆಂಟ್ ಮಾಡಿ ಹೇಳಿ, ನಾವು ಇದೇ ಥರ ಅಕ್ಕ ಅಂತ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.